ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೋಧಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡೋಣ. ಫಸ್ಟ್ ನಾನು ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ. ಮುದ್ದೆಗೆ ಎಷ್ಟು ಬೇಕಷ್ಟು ತುಪ್ಪ, ಒಂದು ಬೌಲ್ ಚೆಚ್ಕೊಂಡಿರೋ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಗೋಧಿ ಹಿಟ್ಟು, ಕೆಲವರು ಬೆರಕೆ ಹಿಟ್ಟು ಅಂತಲೂ ಕರೀತಾರೆ. ಈ ಗೋಧಿ ಹಿಟ್ಟಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿ ಮಾಡಬೇಕು ಅಂತ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ಸಲ ಹೋಗಿ ಆ ವಿಡಿಯೋ ನೋಡಿ. ನೆಕ್ಸ್ಟು ಒಂದು ಚರುಕ್ಲು ತೊಗೊಂಡಿದ್ದೀನಿ. ಆ ಚರುಕ್ಲಿಗೆ ನಾನು ಒಂದು ಚೊಂಬು ನೀರು ಹಾಕಿದ್ದೀನಿ. ನಾನು ಈಗ ಮಾಡ್ತಿರೋದು ಒಂದು 5ರಿಂದ 6 ಜನಕ್ಕೆ ಮುದ್ದೆ, ಗೋಧಿ ಮುದ್ದೆ. ನಾನು ಈ ಚೊಂಬಲ್ಲೇ ನೀರು ಹಾಕ್ಕೊಂಡಿರೋದು ನೋಡಿ. ಒಂದು ಅರ್ಧ ಚರಕ್ಲು ನೀರು ಹಾಕ್ಕೊಂಡಿದ್ದೀನಿ. ಇದು ಬೆಚ್ಚಗಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಸ್ಪೂನ್ ಉಪ್ಪು ಹಾಕಬೇಕು. ಇದಕ್ಕೆ 2.5 ಚಮಚ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಅಂದ ತಕ್ಷಣ ಗೋಧಿ ಹಿಟ್ಟು ಅದಲ್ಲ, ಇದು ಬೆರಕೆ ಹಿಟ್ಟು, ಕೆಲವರು ಗೋಧಿ ಹಿಟ್ಟು ಅಂತ ಕರೀತಾರೆ. ನಾನು ಹೇಳಿದ್ನಲ್ಲ, ಆ ವಿಡಿಯೋ ನೋಡಿ ಒಂದು ಸಲ ಯಾವ ಥರ ಮಾಡ್ಕೊಳೋದು ಈ ಹಿಟ್ಟು ಅಂತ. ನಾನು ಆ ವಿಡಿಯೋದಲ್ಲಿ ಬೆರಕೆ ಹಿಟ್ಟು ಹೇಗೆ ಮಾಡೋದು ಅಂತಲೂ ಹಾಕಿದ್ದೀನಿ, ಗೋಧಿ ಹಿಟ್ಟು ಅಂತಲೂ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಗಂಟು ಆಗದಿಲ್ಲ ಥರ ಈ ಥರ ತಿರುಗ್ತಾ ಇರಬೇಕು ನೋಡಿ. ಈ ಥರ ರೊಟೇಟ್ ಮಾಡ್ತಾ ಇರ್ಬೇಕಾದ್ರೆ ಗಂಟು ಅದಾಗೆ ಕಮ್ಮಿ ಆಗುತ್ತೆ ಮತ್ತು ಗಂಟು ಇಲ್ದಂಗೆ ಆಗುತ್ತೆ. ಈ ಥರ ಬಿಡ್ದಂಗೆ ಒಂದು 2ರಿಂದ 3 ನಿಮಿಷ ತಿರುಗಿಸಿ, ಆವಾಗ ಗಂಟಿರಲ್ಲ ನೋಡಿ. ಇವಾಗ ಗಂಟಿಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೆಕ್ಸ್ಟ್ ಇದನ್ನು ಐ ಫ್ಲೇಮಲ್ಲೇ ನಾನು ಮಳ್ಳಾಕಿಟ್ಟಿರೋದು ನೋಡಿ. ಸ್ವಲ್ಪನೇ ಕುದೀತಾ ಇದೆ. ಇದು ಒಂಥರ ಅಂಬ್ಲಿ ಯಾವ ಥರ ಬರುತ್ತೆ ಆ ಥರ ಗಟ್ಟಿಯಾಗಿಬಿಟ್ಟಿದೆ. ಈ ಥರನೇ ಬರಬೇಕು ಆ್ಯಕ್ಚುಲಿ ನೋಡಿ. ಈ ಥರ ಕುದಿ ಬರಬೇಕು. ಈ ಕುದಿ ಬಂದಾದಮೇಲೆ ನಾವು ಇದ್ರ ಮೇಲೆ ಹಸಿಟ್ಟು ಇಟ್ಕೊಳ್ಳೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದೀಲಿ. ಪಕ್ಕದಲ್ಲಿ ಒಂದು ತಪ್ಪಲಿಗೆ 1 ಲೋಟ ನೀರು ಹಾಕ್ಕೊಂಡು ಆ ಬೆಲ್ಲ ಕರ್ಗಕ್ಕೆ ಇಟ್ಕೊತಿದ್ದೀನಿ. ಬೆಲ್ಲನ ಲಾಸ್ಟಿಗೆ ಹಾಕೋದು, ಫಸ್ಟಿಗೆ ಹಾಕಲ್ಲ. ನಾನು ಕರಗಿಸಿ ಹಾಕ್ಕೊತಿದ್ದೀನಿ, ಅದು ಬೆಲ್ಲ ಸಮೇತನೇ ಹಾಕ್ಕೊತಿಲ್ಲ. ಇದನ್ನು ಚೆನ್ನಾಗಿ ಮಳಿಸಿ ಈ ಅಚ್ಚೆಲ್ಲ ಕರಗಬೇಕು ಆ ಥರ. ನೆಕ್ಸ್ಟು ನೋಡಿ, ಚೆನ್ನಾಗಿ ಈ ಥರ ಮಳ್ತಾ ಇದೆ. ಇದಕ್ಕೆ ನಾನು ಬೆಲ್ಲ ತೊಗೊಂಡಿದ್ನಲ್ಲ, ಆ ಬೌಲಲ್ಲಿ 2 ಬೌಲು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಗೋಧಿ ಹಿಟ್ಟು ಹಾಕ್ಕೊಂಡ್ಮೇಲೆ ನಾವು ಯಾವುದೇ ಥರ ಹಿಂಗೆ ತಿರುಗಿಸೋದು ಚಮಚದಲ್ಲಿ ಯಾವುದೇ ಥರ ಆ ಥರ ಮಾಡೋಂಗಿಲ್ಲ. ಇದು ಹಾಕಿದ ಮೇಲೆ ನಾವು ಹಾಗೆ ಬಿಡಬೇಕು. ಇದನ್ನು ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಕುದಿಬೇಕು. ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕುದ್ದಿದೆ ಅಂತ. ನಾನು ಹಾಕಿರೋ ಹಸಿಟ್ಟೆಲ್ಲ ನೋಡಿ ಅದಾಗೆ ಒಳಗಡೆ ಹೋಗ್ತಾಯಿದೆ, ನಾನೇನು ನೂಕಿಲ್ಲ. ಈ ಥರ ಚೆನ್ನಾಗಿ ಕುದಿಬೇಕು. ಕುದಿ ಎಲ್ಲರೂ ಆ ತಪ್ಪಲಿಂದ ಹೊರಗೆ ಬಂದರೆ ಅವಾಗ ಮಾತ್ರ ಒಂದು ಚಮಚದಲ್ಲಿ ಸ್ವಲ್ಪ ಎಳಿಬೇಕು ಈ ಕಡೆಗಷ್ಟೇ. ಆ್ಯಕ್ಚುಲಿ ದೊಡ್ಡದ ಪಾತ್ರೆನೇ ತಗೊಳ್ಳಿ, ಆವಾಗ ಚೆನ್ನಾಗುತ್ತೆ ಮಾಡೋಕ್ಕೆ ನೋಡಿ. ಅದಾಗೆ ನಾನು ಹಾಕಿರೋ ಹಸಿಟ್ಟೆಲ್ಲ ಒಳಗಡೆ ಹೋಗಿ, ಅದು ನೋಡಿ ಹಸಿಟ್ಟು ಮಧ್ಯದಲ್ಲಿರೋದು ನಾನು ಹಾಕಿರೋ ಗೋಧಿ ಹಿಟ್ಟು ಹಾಗೇ ಇದೆ ನೋಡಿ. ಕುದ್ದಿ ಎಷ್ಟು ಕೆಳಗಡೆ ಹೋಗಿದೆ ಮತ್ತು ಪಾಕನೂ ಆಲ್ರೆಡಿ ಕಾದಾಗಿದೆ. ಅದ್ರ ಮೇಲೆ ಇಟ್ಕೊಳೋದಷ್ಟೇ ನೋಡಿ. ಕುದ್ದಿ ಒಂದು ಅರ್ಧ ಇಂಚು ಕೆಳಗಡೆ ಹೋಗಿದೆ. ಈ ಥರ ಹೋಗಿದ ಮೇಲೆ ನೆಕ್ಸ್ಟು ಆ ಪಾಕನ ನಾನು ಸುತ್ತ ಬಿಡ್ಕೊತಾ ಇದ್ದೀನಿ. ಇದನ್ನು ಜಾಲರಿಲಿ ಈ ಥರ ಸೋಸ್ಕೊಳ್ಳಿ. ಅದರಲ್ಲಿರೋ ಗಲೀಜೆಲ್ಲ ಆ ಜಾಲರಿ ಬರುತ್ತೆ, ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ಈ ಜಾಲರಿಲಿ ಹೋಗ್ಬಿಡುತ್ತೆ. ಇದು ಹಾಕಿದ ತಕ್ಷಣ ನಾನು ಮುದ್ದೆ ಕೋಲಲ್ಲಿ ಕೂಡಿಸ್ಕೊಳೋದು. ಕೆಲವರು ಮುದ್ದೆ ಕೋಲಿಲ್ಲ ಅಂದರೆ ಸೌಟಲ್ಲೇ, ದೊಡ್ಡ ಸೌಟಲ್ಲೇ ಕೂಡಿಸ್ಕೊತಾರೆ. ಅದರಲ್ಲಿ ಕೂಡಿಸ್ಕೊಂಡ್ರೂ ಆಗುತ್ತೆ. ನಾನು ಮುದ್ದೆ ಕೋಲು ಯೂಸ್ ಮಾಡ್ಕೊತಿದ್ದೀನಿ. ಈಗ ನಾನು ಹಾಕಿದ್ದ ಗೋಧಿ ಹಿಟ್ಟನ್ನು ಹೊಡಿಬೇಕು. ಈಗ ನೋಡಿ, ಅದರ ದಪ್ಪ ಗಂಟು ಬಂದಿದೆ. ಚೆನ್ನಾಗಿ ಈ ಥರ ತಿರುಗಿಸ್ತಾ ಇದ್ದರೆ ಆ ಗಂಟೆಲ್ಲ ಹೋಗುತ್ತೆ ನೋಡಿ. ಈ ಥರ ಬಿಡ್ದಂಗೆ ನಾನು ರೊಟೇಟ್ ಮಾಡ್ತಾನೇ ಇದ್ದೀನಿ. ಈ ಥರ ರೊಟೇಟ್ ಮಾಡ್ತಾನೇ ಇರಬೇಕು. ಒಂದು 3 or 4 ಮಿನಿಟ್ಸ್ ಈ ಥರ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಗಂಟು ಹೋಗಿದೆಯಾ ಇಲ್ವಾ ಅಂತ ನೋಡಿ. ಗಂಟೆಲ್ಲ ಕಮ್ಮಿ ಆಗಿದೆ ಮತ್ತು ತುಂಬ ತೆಳುವಾಗಿದೆ. ಇದರಲ್ಲಿ ಮುದ್ದೆ ಕಟ್ಟಕ್ಕೆ ಬರಲ್ಲ. ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ, ಒಂದು ಅರ್ಧ ಬೌಲು. ಅದನ್ನು ಹಾಕ್ಕೊಂಡು ಮತ್ತೆ ಈ ಥರ ತಿರುಗ್ಕೊಬೇಕು. ತೆಳುವಾಗಿದ್ರೆ ಮಾತ್ರ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಸರಿ ಇತ್ತು ಅಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಥರ ರೊಟೇಟ್ ಮಾಡ್ತಾ ಚೆನ್ನಾಗುತ್ತೆ. ನೀವು ಬಿಡ್ದಂಗೆ ರೊಟೇಟ್ ಮಾಡಬೇಕು ನೋಡಿ ಯಾವ ಥರ ಆಗಿದೆ.
ನೋಡಿ ಆಗಿದೆ. ಸ್ವಲ್ಪ ಗಟ್ಟಿ ಆದರೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಪಕ್ಕದಲ್ಲಿ ಸ್ವಲ್ಪ ನೀರು, ಒಂದು ಅರ್ಧ ಲೋಟ ನೀರು ಕಾಯಕ್ಕಿಟ್ಟಿದ್ದೀನಿ. ಆ ಮಳ್ಳ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರೊಟೇಟ್ ಮಾಡಬೇಕು. ನಾನು ಗಟ್ಟಿ ಆದರೆ ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತಿದ್ದೀನಿ ಒಂದೇ ವಿಡಿಯೋದಲ್ಲಿ ನೋಡಿ. ನನಗೆ ಸರಿ ಇತ್ತು, ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ಸ್ವಲ್ಪ ಚೂರು ಗಟ್ಟಿಯಾಗಿತ್ತು, ನಿಮಗೆ ತೋರ್ಸೋಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ನೀರು ಈ ಥರ ಮಳ್ತಾ ಇರಬೇಕು ಅದರೊಳಗಡೆ ಹಾಕ್ಕೊಂಡಾಗಲೂ. ಆವಾಗ ಚೆನ್ನಾಗಿ ರೊಟೇಟ್ ಮಾಡ್ತಾಯಿರಿ. ರೊಟೇಟ್ ಮಾಡಿದಾಗ ಗಟ್ಟಿಯಾಗಿದ್ದು ತೆಳ್ಳಕ್ಕಾಗುತ್ತೆ. ಇದು ಗೋಧಿ ಮುದ್ದೆ ಅಂತಲ್ಲ, ರಾಗಿ ಮುದ್ದೆ ಮಾಡಬೇಕಾದ್ರೂ ಇದೇ ಮೆಥಡಲ್ಲೇ ಮಾಡೋದು ನೋಡಿ. ರೊಟೇಟ್ ಮಾಡ್ತಾ ಮಾಡ್ತಾ ಎಷ್ಟು ತೆಳು ಆಯಿತು, ನಮಗೆ ಬೇಕಾಗಿದ್ದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಯಾವ ಥರ ಕಟ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಬೌಲಲ್ಲಿ ನೀರು ತಗೊಂಡು ಆ ತಟ್ಟೆನ ಆ ತಣ್ಣೀರಲ್ಲಿ ನೆನೆಸ್ಕೊಂಡೆ. ಈ ಮುದ್ದೆ ಕೋಲಲ್ಲಿ ಗೋಧಿ ಮುದ್ದೆನ ತಗೊಂಡು ಆ ತಟ್ಟೆಗೆ ಹಾಕ್ಕೊಂಡು ಕೈ ನೆನೆಸ್ಕೊಬೇಕು, ಆವಾಗ ಸುಡಲ್ಲ. ಈ ಥರ ರೊಟೇಟ್ ಮಾಡ್ತಾ ಮಾಡ್ತಾ ನಾವು ಕಟ್ಟೋದು ನೋಡಿ. ಯಾವಾಗಲೂ ನೆನೆಸ್ಕೊತಾ ಇರಿ, ಕೈಯ ಸುಡಲ್ಲ. ಸುಟ್ಟಂಗೆ ಆದ ತಕ್ಷಣ ಕೈ ನೆನೆಸ್ಕೊಳ್ಳಿ ನೋಡಿ. ಯಾವ ಥರ ಕಟ್ಟೋದು ಅಂತ ನೋಡ್ಕೊಳ್ಳಿ. ಈ ಥರ ಬಿಡ್ದಂಗೆ ಹಿಂಗೆ ರೊಟೇಟ್ ಮಾಡ್ತಾ ಇರಬೇಕು. ಮತ್ತು ನಮಗೆ ಮುದ್ದೆ ಜಾಸ್ತಿ ಆಯಿತು, ದೊಡ್ಡ ಮುದ್ದೆ ಆಗುತ್ತೆ, ಕಮ್ಮಿ ಬೇಕು ಅಂದರೆ ಸ್ವಲ್ಪ ತೆಗ್ದು ಮುಟ್ಕೊಂಡು ಆ ಕಡೆ ಹಾಕ್ಬೋದು. ಈ ಥರ ರೌಂಡ್ ಶೇಪ್ ಬರೋ ಥರ ಹಿಂಗೆ ರೊಟೇಟ್ ಮಾಡ್ತಾ ಮಾಡ್ತಾ ಕಟ್ಕೊಳೋದು ನೋಡಿ. ಮುದ್ದೆ ಆಯಿತು, ಗೋಧಿ ಮುದ್ದೆ ನೋಡಿ ಆಗಿದೆ. ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿನ್ನೋದಷ್ಟೇ ಇರೋದು ನೋಡಿ. ಬೇರೆ ತಟ್ಟೆಗೆ ಹಾಕ್ಕೊಂಡು ಅದು ಮಧ್ಯದಲ್ಲಿ ನಾನು ತುಪ್ಪ ಹಾಕೋಣಕ್ಕೆ ಆ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ಮುದ್ದೆನ ಮಕ್ಳುಗಳಿಗೂ, ಎಕ್ಸ್ಪೆಷಲಿ ಬಾಣ್ತಿಯರು, ಋತುಮತಿ ಆದವರಿಗೆ ಮತ್ತು ವಯಸ್ಸಾದವರಿಗೆ ಮತ್ತು ಬೆನ್ನಲ್ಲಿ ಶಕ್ತಿ ಬರೋಕ್ಕೆ ಈ ಮುದ್ದೆ ಮಾಡ್ಕೊಂಡು ತಿಂತಾರೆ. ಇದಂತೂ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ವಾರಕ್ಕೆ 2 ಸತಿನಾದ್ರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಇದು ಮೆಂತ್ಯ ಹಾಕಿ ಮಾಡಿರ್ತೀವಿ, ಹಾಗಾಗಿ ನಮಗೆ ಬೆನ್ನಿಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ, ಈ ವಿಡಿಯೋಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್ ಗಾಯ್ಸ್.